ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಅಮೇರಿಕಾ ದಿನಕ್ಕೊಂದು ಹೊಸ ಸುದ್ದಿಯನ್ನು ಹಾಕ್ತಾಯಿದೆ. ಆದಷ್ಟು ತಮ್ಮ ದೇಶದಿಂದ ಹೊರಗಿನವರು ವಿದೇಶಿಗರನ್ನು ಹೊರಗೆ ಹಾಕುವಂಥ ಪ್ರಯತ್ನವನ್ನು ಮ್ಯಾಕ್ಸಿಮಮ್ ಮಾಡಲಿಕ್ಕತ್ತದ ಮತ್ತು ತಮಗೆ ಅನುಕೂಲ ಆಗುವಂಥವ್ರನ್ನ ಮಾತ್ರ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದೆ. ಹೀಗಾಗಿ ಅಮೇರಿಕಾದ ಬಗ್ಗೆ ಏನು ಕನಸು ಕಾಣ್ತಾ ಇದ್ದವು ಥರ್ಡ್ ವರ್ಲ್ಡ್ ಅಥವಾ ಹಿಂದುಳಿದ ದೇಶಗಳು, ಆರ್ಥಿಕವಾಗಿ ಅಭಿವೃದ್ಧಿ ದೇಶಗಳು ಕನಸು ಕಾಣ್ತಾ ಇದ್ವಲ್ಲ, ಅಂಥವ್ರಿಗೆ ಇನ್ನೂ ಮುಂದೆ ಅವಕಾಶ ಇಲ್ಲ. ಇನ್ನು ಅಮೇರಿಕೆ ಪೌರತ್ವಂತ ಇನ್ನೂ ಕಷ್ಟ ಮಾಡಿಬಿಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ಹೊಸದೀಗ ಗೋಲ್ಡ್ ಕಾರ್ಡ್ ಅಂತ ಮಾಡಿದ್ದಾರೆ. ಯಾರ ಮನೆಗಳ ಬಂಗಾರ ಇರ್ತದೆ, ಭಯಂಕರ ಬಂಗಾರ ಇರ್ತದೆ, ಅಟ್ಲೀಸ್ಟ್ ಅವ್ರ ಆಸ್ತಿ $5 ಮಿಲಿಯನ್ ಇರಬೇಕು. ಎಷ್ಟು? $5 ಮಿಲಿಯನ್ ಅಂದ್ರೆ 43 ಅಥವಾ 44 ಕೋಟಿಗಳಷ್ಟು ಆಸ್ತಿ ಹೊಂದಿರಬೇಕು. ಅವರು ಮಿನಿಮಮ್ ಗೋಲ್ಡ್ ಕಾರ್ಡ್ ಕೊಡ್ತಾರೆ ಅವರು. ಅಂದರೆ ಅವರಷ್ಟೇ ಆ ದೇಶದಲ್ಲಿರ್ಬೇಕು, ಉಳಿದವರಲ್ಲಿಲ್ಲ. ದುಡಿಯೋಕೆ ಬಂದವ್ರಂತ ಅದರಲ್ಲೂ ಏನಪ್ಪ ಅಂದ್ರೆ ಅಕ್ರಮ ವಲಸಿಗರಿಗಂತ ಒಟ್ಟು ಬಂದದು. ಇನ್ನು ಮೇಲೆ ಬಂದು ಹೋಗುತ್ತೆ, ಯಾವ ಬೇಕಾದ್ರೆ ಕಿತ್ತಾಕ್ಬೋದು ಅವ್ರನ್ನ. ಅದು ನಮ್ಮ ಜನರಲ್ಲಿ ಹೋಗ್ಬೇಕಂತ ಬಯಸ್ತಾ ಇದ್ದಾರೆ. ಇಷ್ಟು ರಿಸ್ಟ್ರಿಕ್ಷನ್ ಯಾಕೆ ಅದನ್ನು ಹಾಕಿದ್ರಪ್ಪ, ಇದ್ಯಾಕೆ ದೊಡ್ಡದು ಮಾಡ್ತಾ ಇದ್ದಾರೆ ಇವರು ಅಂತ ವಿಚಾರ ಮಾಡಿದಾಗ ಸಹಜವಾಗಿ ನಮ್ಮ ಟ್ರಂಪ್ ಅವ್ರು ಹೇಳ್ತಾರೆ ಅದನ್ನು. ಈ ಗೋಲ್ಡ್ ಕಾರ್ಡ್ ಪಡೆಯೋರು ಯಾರು ಅಥವಾ ವೀಸಾ ಪಡೆಯೋರು ಯಾರಪ್ಪ ಅಂತಂದ್ರೆ ಶಾಶ್ವತವಾಗಿರುವಂಥವ್ರು ಶ್ರೀಮಂತರಾಗಿರುತ್ತಾರೆ, ರೊಕ್ಕ ಮನೆಗಳಿರ್ತಾರೆ ಕಡೆ. ಅವರು ಯಶಸ್ಸು ಕಾಣುತ್ತಾರೆ. ದುಡ್ಡು ಏನಿರ್ತದೆ ಅಲ್ಲಿ ಯಶಸ್ಸು ಆಗ್ತದೆ. ದುಡ್ಡು ಇಲ್ಲದ್ರೆ ಹೇಗೆ ಯಶಸ್ಸು ಆಗ್ತೀರಿ ನೀವು? ಹೊಸ ವ್ಯಾಖ್ಯಾನ ಕಲಿಯುವಂಥವೆಲ್ಲ ಶ್ರೀಮಂತ ದೇಶಗಳು ಕಲಿಸುವಂಥ ಪಾಠಗಳಿವೆಲ್ಲ ನಾವು ಕಲಿಬೇಕಾಗಿದೆ. ಶ್ರೀಮಂತರಾಗಿರ್ತಾರೆ, ಅವರು ಯಶಸ್ಸು ಕಾಣುತ್ತಾರೆ, ಅವರು ಭಾರಿ ಮೊತ್ತ ಖರ್ಚು ಮಾಡುತ್ತಾರೆ. ಯಾಕೆ ದುಡ್ಡು ಐತಿ ಖರ್ಚು ಮಾಡ್ತಾರೆ. ಆದರೆ ನಮ್ಮ ಮಾರ್ಕೆಟ್ ಬೆಳೀತೈತಿ, ನಾವು ಶ್ರೀಮಂತರಾಗ್ತೀವಿ. ಅವ್ರ ರೊಕ್ಕ ತೊಗೊಂಡು ಅವ್ರು ಹುಡುಗಿದಾರರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಮೊತ್ತವನ್ನು ತೆರಿಗೆ ರೂಪದಲ್ಲಿ ಪಾವತಿಸ್ತಾರೆ, ಟ್ಯಾಕ್ಸ್ ಕೊಡ್ತಾರೆ ಫುಲ್ಲಾಗಿ. ಅವರು ಫುಲ್ಲಾಗಿ ನಾವು ಏನು ಹಾಕ್ತೀವಿ ಗಪ್ಪ ಕೊಡ್ತಾರೆ. ಈಗ ವಿಚಾರ ವಿಮರ್ಶೆ ಮಾಡೋದೂ ಇಲ್ಲ, ತಕರಾರು. ಜನರಿಗೆ ಉದ್ಯೋಗ ನೀಡ್ತಾರೆ. ಯಾವ ಜನರಿಗೆ? ಅಲ್ಲಿ ಅಮೇರಿಕಾದಲ್ಲಿದ್ದವ್ರಿಗೆ ಉದ್ಯೋಗ ನೀಡ್ತಾರೆ. ಮತ್ತು ಭಾಳಷ್ಟು ಇದು ಭಾಳ ಯಶಸ್ಸು ಕಾಣುತ್ತದೆ ಎಂದು ನಮ್ಮ ಭಾವನೆ. ಟ್ರಂಪಿಗೆ ಹೇಳ್ತಾ ಇದ್ದಾರೆ, ದುಡ್ಡಿದ್ದವ್ರು ಅಷ್ಟೇ ಬರ್ರಿ, ಅವರು ದೊಡ್ಡಪ್ಪ, ಅವ್ರಿಗೆ ಅವಕಾಶ ಕೊಡ್ತೀವಿ, ನಮ್ಮ ಮಂದಿಗೆ ಉದ್ಯೋಗ ಕೊಡ್ರಿ, ನಿಮ್ಮ ದುಡ್ಡು ಹಾಕಿರಿ, ಮುನ್ನಡೆದು ಬಿಡ್ರಿ. ನೀವು ಇರಿ ನಮ್ಮ ದೇಶದಾಗ.